ನೀವು ಬೆಳಗಾವಿಯ ಬಸ್ ನಿಲ್ದಾಣಕ್ಕೆ ಬಂದ ಕೂಡಲೇ ಕೇಳಿಸುವಂತಹ ಮೊದಲನೇ ನಾದ ಅಂತಂದ್ರೆ ಅದು ಬೆಳಗಾವಿಯ ಜಗತ್ ಪ್ರಸಿದ್ಧವಾದಂತಹ ಕುಂದಾರಿ. ಅದನ್ನು ನಾವು ನಿಮಗೆ ಮನೆ ಒಳಗಡೆ ಹೆಂಗೆ ಮಾಡೋದಂತೆ ತೋರಿಸ್ಕೊಡ್ತೀವಿ. ಬರೀ 1 ಲೀಟ್ರಷ್ಟು ಗಟ್ಟಿಯಾದಂತಹ ಫುಲ್ ಕ್ರೀಮ್ ಅಥವಾ ಫುಲ್ ಫ್ಯಾಟ್ ಮಿಲ್ಕನ್ನು ತೊಗೊಳ್ಬೇಕ್ರಿ. ತಿಳುವಂಥ ಹಾಲು ತೊಗೊಳ್ಬೇಡ್ರಿ. ಅವನ್ನ ಕಾಯಕ್ಕಿಟ್ಟ ಈ ರೀತಿ ಕಂಟಿನ್ಯೂಸ್ ಆಗಿ ತಿರುಗಾಡ್ಕೊಂತಾನೆ ಹೋಗ್ಬೇಕ್ರಿ. ನೀವು ಗೊತ್ತಾತ್ರಿ, ಸ್ವಲ್ಪ ಗಟ್ಟಿ ಹಾಕೋಂತ ಹೋಗ್ತಾವ್ರಿ ಹಿಂಗೆ. ಈ ರೀತಿಯಾಗಿ ಬಂದಾದ್ಮೇಲೆ 1 ಕಪ್ ಕೆನೆ ಮೊಸರು ಐತ್ರಿ, ಕೆನೆ ಇರ್ತೀರಿ, ಅದಕ್ಕೆ ಆಮೇಲೆ ತುಪ್ಪ ಹಾಕೋ ಅವಶ್ಯಕತೆ ಬೀಳೋದಿಲ್ಲ ರೀ. ಈಗ ಅದನ್ನು ಹಾಕಿ ಮತ್ತು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಿರಿ. ಅದನ್ನು ಚಂದಂಗಿ ಮಿಕ್ಸ್ ಮಾಡ್ಕೊತಾನೆ ಇರ್ರಿ, ಕೈ ಬಿಡಕ್ಕೆ ಹೋಗಬೇಡ್ರಿ. ಚಲೋತ್ತಂಗೆ ಈ ರೀತಿ ಆದ್ಮೇಲೆ ಅದು ರವೆ ಆಗಿ ಬರ್ತತಿ. ಆಮೇಲೆ ಅದಕ್ಕೊಂದು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಾಕತ್ತೀವಿ ರೀ. ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದ್ರೆ ಸಕ್ಕರೆ. ಈ ರೀತಿಯಾಗಿ ಬಂದಾದ ನಂತರ ಈ ಕಡೆ ಕ್ಯಾರಮೆಲ್ ಮಾಡೋಕೆ ಅದು ಕಂಟಿನ್ಯೂಸ್ ಆ ಕಡೆ ಇರಲ್ರಿ. ಒಂದು ಪಾಂಡಾಗ ಒಂದು ಅರ್ಧ ಕಪ್ಪಷ್ಟು ಸಮೀಪ ಸಕ್ಕರೆಯನ್ನು ಹಾಕಿ ಕ್ಯಾರಮೆಲ್ ಮಾಡಿ ಆ ಕುಂದ ಏನು ಮಾಡತ್ತಿದ್ರಲ್ಲ ಅದರೊಳಗೆ ಹೋಗಿ ಹಾಕಿ ಚಂದಂಗೆ ಅದನ್ನು ಮಿಕ್ಸ್ ಕೊಟ್ಟು ಲೋ ಫ್ಲೇಮ್ದಾಗನೇ ಇರ್ಬೇಕಂದ್ರೆ ನೆನಪಿಡ್ಕೊರಿ ಎಲ್ಲನೂ. ಆಮೇಲೆ ಅದನ್ನು ಕೆಳಗೆ ತೊಗೊಂಬರ್ರಿ, ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಮಸ್ತ್ ಕಲರ್ ರೀ, ಮಸ್ತ್ ಆಗಿರುವಂತಹ ಟೇಸ್ಟ್ ಆಗಿ ಈ ರೀತಿಯಾಗಿ ಕುಂದ ತಯಾರು ಬರ್ತೈತೆ ರೀ. ಆಮೇಲೆ ಇದನ್ನು ಸ್ವಲ್ಪ ಒಂದು 10 ನಿಮಿಷ ಆರಿಸಿದ ಮೇಲೆ ಈ ರೀತಿಯಾಗಿ ಬೆಳಗಾವಿಯ ಸುಪ್ರಸಿದ್ಧ ಕುಂದ ರೆಸಿಪಿ ನಿಮ್ಮ ಕೈಯಾಗಿರ್ತೈತಿ. ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿ, ಫಾಲೋನು ಮಾಡಿಬಿಡಿ.